ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ಪ್ರಥಮವಾಗಿ ನನ್ನ ಪ್ರೀತಿಯ ವೀಕ್ಷಕರಿಗೆ ಏಪ್ರಿಲ್ 19 2026 ವಿಶೇಷತೆಯನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಏಪ್ರಿಲ್ 19 ಅಕ್ಷಯ ತೃತೀಯ. ನನ್ನ ಪ್ರೀತಿಯ ವೀಕ್ಷಕರಿಗೆ ಅಕ್ಷಯ ತೃತೀಯದ ಶುಭಾಶಯಗಳು. ಅಕ್ಷಯ ತೃತೀಯ ಅನ್ನುವಂಥದ್ದು ಇದರ ಅರ್ಥ, ಅಕ್ಷಯ ಅಂದರೆ ಅಳಿಯದ ಅಂತ ಅರ್ಥ, ಎಂದೂ ಕಡಿಮೆಯಾಗದ ಅಂತಲೂ ಸಹಿತ ಹೇಳ್ಬೋದು. ತೃತೀಯ ಅಂದರೆ ಚಂದ್ರನು 3ನೇ ಹಂತ ಅಂತಲೂ ಸಹಿತ ಹೇಳ್ಬೋದು. ಇದರ ಮಹತ್ವ ಏನಪ್ಪ ಅಂದರೆ, ಇದು ಕೃತಾಯುಗದ ಪ್ರಾರಂಭದ ದಿನ ಮತ್ತು ಪರಶುರಾಮನ ಜನ್ಮದಿನ ಆಚರಿಸುವಂಥದ್ದು. ವಿಶೇಷವಾಗಿ ಗಂಗಾ ಮಾತೆ ಭೂಮಿಗೆ ಬಂದ ದಿನ ಅಂತಲೂ ಸಹಿತ ಇದನ್ನು ನಂಬಲಾಗುತ್ತೆ. ಬೆಳಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನವನ್ನು ಮಾಡಿ ಲಕ್ಷ್ಮಿ ಮತ್ತು ವಿಷ್ಣುವಿನ ದರ್ಶನವನ್ನು ಪಡೆಯುವಂಥದ್ದು ತುಂಬಾ ಉತ್ತಮ ಇವತ್ತಿನ ದಿನ. ಈ ಒಂದು ಅಕ್ಷಯ ತೃತೀಯದ ದಿನ ಚಿನ್ನ, ಬೆಳ್ಳಿ, ಮಣ್ಣಿನ ಪಾತ್ರೆಗಳು ಅಥವಾ ಹಿತ್ತಾಳೆ ವಸ್ತುಗಳನ್ನು ಖರೀದಿಸೋದು ಅದೃಷ್ಟ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ತೀವಿ. ಈ ಒಂದು ದಿನ ವಿಶೇಷವಾಗಿ ಬಡವರಿಗೆ ಅನ್ನ, ಬಟ್ಟೆ ಅಥವಾ ಅಗತ್ಯವಾದಂತಹ ವಸ್ತುಗಳನ್ನು ದಾನ ಮಾಡೋದು ವಿಶೇಷ ಪುಣ್ಯದ ಒಂದು ಧರ್ಮ ಸಹಿತ ತಮಗೆ ಸಿಗುತ್ತೆ. ಶುಭ ಮುಹೂರ್ತ ಈ ದಿನ ಯಾವುದೇ ಒಂದು ಹೊಸ ಕೆಲಸ, ಮದುವೆ, ಗೃಹ ಪ್ರವೇಶ ಅಥವಾ ಉದ್ಯಮವನ್ನು ಮುಹೂರ್ತವನ್ನು ಮಾಡುವಂಥದ್ದು ತುಂಬಾ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬಹುದು. ಇದೇ ಒಂದು 2026 ಏಪ್ರಿಲ್ ತಿಂಗಳಲ್ಲಿ ಆಚರಿಸುವಂಥ ಈ ಅಕ್ಷಯ ತೃತೀಯ ಉತ್ತಮವಾದಂಥ ಬೆಳವಣಿಗೆ ಸಿಗುತ್ತೆ ಪ್ರತಿಯೊಬ್ಬರಿಗೂ ಸಹಿತ. ಈ ದಿನ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರ ಅಥವಾ ವಿಷ್ಣುವಿನ ಸಹಸ್ರನಾಮವನ್ನು ಪಠನೆ ಮಾಡುವಂಥದ್ದು ಶ್ರೇಷ್ಠ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಯಾವತ್ತು ಡೇಟ್ ನೆನಪಲ್ಲಿದೆಯಲ್ಲ, 2026 ಏಪ್ರಿಲ್ 19ನೇ ಒಂದು ದಿನಾಂಕ. ಈ ಒಂದು ದಿನಾಂಕದೊಂದು ವಿಶೇಷವಾಗಿ ಈ ಒಂದು ಸಂಕಲ್ಪವನ್ನು ತಾವು ಮಾಡಿದ್ರೆ ತಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಹಾನಿ, ಸಂಪತ್ತಿನ ಹಾನಿ ಉಂಟಾಗೋದಿಲ್ಲ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ.